ಕುಡಿಯೋಕ್ ನೀರು ಸಿಗ್ತಾ ಇರ್ಲಿಲ್ಲ. ಇವತ್ತು ಬಹುಶಃ ಜಯಚಂದ್ರ ಅವರು ಮನಸ್ಸು ಮಾಡಿ ಪೂರ್ವದಲ್ಲಿ ಇನ್ನು 100 ವರ್ಷಗಳು, ನಮ್ಗೆ ಇನ್ನೊಂದು 5-10 ವರ್ಷಗಳ ಕಳೆದಾಗ ಗೊತ್ತಾಗ್ತದೆ ಜಯಚಂದ್ರ ಏನ್ ಕೆಲಸ ಮಾಡಿದ್ರು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅಂತೇಳಿ ಬರುವಂತ ದಿನಗಳಲ್ಲಿ ನಮ್ಗೆ ಅರ್ಥ ಆಗ್ತದೆ. ಬಹುಶಃ ನಾನು ಮಾಧ್ಯಮ ಮುಖಾಂತರ ನಾನು ಸರ್ಕಾರವನ್ನ ಅಥವಾ ಎಲ್ಲ ಪದಾಧಿಕಾರಿ ನಾನು ಒತ್ತಾಯ ಮಾಡ್ತೇನೆ, ಬರುವಂತ ದಿನಗಳಲ್ಲಿ ಏನಾದ್ರು ಸಚಿವ ಸಂಪುಟವನ್ನ ಬದಲಾವಣೆ ಮಾಡದೇ ಇರ್ಲಿ, ನಮ್ಮ ಜಿಲ್ಲೆಗೆ ಒಬ್ಬ ಅತ್ಯುನ್ನತ ಪ್ರಬುದ್ಧ ರಾಜಕಾರಣಿ ಬರುವಂತ ದಿನಗಳಲ್ಲಿ ಸನ್ಮಾನ್ಯ TB ಜಯಚಂದ್ರ ಅವ್ರನ್ನ ಸಚಿವರನ್ನಾಗಿ ಮಾಡ್ಬೇಕಾಗ್ತದೆ ಅನ್ನುವಂಥದ್ದನ್ನ ನಾನು ಪ್ರಾರಂಭದಿಂದನು, ನಾನು ಇವತ್ತೇನೋ ಪಬ್ಲಿಸಿಟಿ ಸಿಗತ್ತೆ, ಪ್ರಚಾರ ಸಿಗತ್ತೆ ಅಂತ ನಾನು ಮಾತನಾಡೋದಿಲ್ಲ. ಡೇ 1 ಸರ್ಕಾರ ರಚನೆ ಆದಾಗಿಂದನು ಕೂಡ ನನ್ನ ಅಂಬಲ್ ಇಷ್ಟೇ, ನಮಗೊಬ್ಬರು ಮಂತ್ರಿ ಸ್ಥಾನವನ್ನ ಕೊಡ್ಲಿ, ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಆಗ್ಲಿ ಅನ್ನುವಂತ ಬದಲಾವಣೆಗಳನ್ನ, ಸಾಕಷ್ಟು ಬ್ಯಾರೇಜ್ಗಳನ್ನ ಸುಮಾರು 30, 100, 40 ಬ್ಯಾರೇಜ್ಗಳನ್ನ ಇವತ್ತು ನೋಡಿದೀವಿ. ನಾನು ನಾರಾಯಣಪುರಕ್ಕೆ ಹೋಗ್ತಾ ಇರ್ತೀನಿ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಲ್ಲಿ ಏರೂರು ರಂಗನಾಥ ಸ್ವಾಮಿ ದೇವಸ್ಥಾನ, ಹುಣಸೆಹಳ್ಳಿ, ನಾರಾಯಣಪುರಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಮರಳು ಬಗದು ಪ್ರಪಾತ ಆಗೋಗಿತ್ತು. ಏನಾದ್ರೂ ಆ ಗುಂಡಿ ಇಳಿದತ್ತಿದ್ರೆ ಯಾವುದೋ ದೇಶಕ್ಕೆ ಹೋಗಿದೀವಪ್ಪ ಅನ್ನುವಂತ ಇತ್ತು. ನಾನು ಈ ಒಂದು 6 ತಿಂಗಳು ಕಳೆದ ಬಾರಿ ಮಳೆ ಬಂದಾಗ ಅಲ್ಲೊಂದು ನಾರಾಯಣಪುರದಲ್ಲಿ ಮದುವೆಗೆ ಹೋಗಿದ್ದೆ. ಆ ಬ್ಯಾರೇಜ್ ಬಿಡಿಸ್ ಕಟ್ಟಿದ್ದಾರೆ, ತುಂಬಾ ನಿಂತಿತ್ತು, ಯಾವ್ದನ್ನ ಊಟಿನ ಮಡಿಕೇರಿಲಿ ಇದ್ದೀವಿ ಅನ್ನುವಂತ ಫೀಲ್ ಆಗ್ತಾ ಇತ್ತು, ಅಷ್ಟುದ್ದ ಬ್ಯಾರೇಜ್. ಇವತ್ತು ದೇವರಹಳ್ಳಿ ಸಾಕಷ್ಟು ಹೇಳ್ತಾ ಹೋದ್ರೆ ತುಂಬಾ ಸರಿ ಹೇಳೋರು, ನಾನು ಬಿಲ್ಡಿಂಗ್ ಕಟ್ಟದೇ ಇರ್ಬೋದು, ಯಾವ್ದಾದ್ರು ಕೆಲಸ ಮಾಡದೇ ಇರ್ಬೋದು, ಬಹುತೇಕ ಕುಡಿಯೋ ನೀರಿನ ಯೋಜನೆಗಳು, ರೈತರಿಗೆ ಬೇಕಾದಂತ ನೀರಿನ ಯೋಜನೆಗಳಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಾನು ಮಾಡಿದ್ದೀನಿ ಅಂತೇಳಿ ಮೇಲಿಂದ ಮೇಲೆ ಹೇಳ್ತಾ ಇದ್ರು. ಬಹುತೇಕ ಶಿರಾ ಭಾಗಕ್ಕೆ ಅಂತೊಬ್ಬ ಸಜ್ಜನ ರಾಜಕಾರಣಿ, ಒಬ್ಬ ಶಾಸಕ ಸಿಕ್ಕಿರುವಂತದ್ದು ಈ ಕ್ಷೇತ್ರದ ಸುದೈವ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ. ಅದೇ ಸಾಲುಘಟ್ಟದಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ದೇವರ ಅವಕಾಶವನ್ನ ಕೊಡ್ಲಿ. ಇವತ್ತೇನಂದ್ರೆ ಬದಲಾವಣೆಗಳಾಗ್ಬೇಕು, ಬದಲಾವಣೆಗಳ ಪರ್ವ ನಮ್ಮಲ್ಲಿ ಆಗ್ಬೇಕು, ಯುವಕರಿಗೆ ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕು. ನಾನು ನಿಮ್ಮೆಲ್ಲರ ಪರ ನಾನು ಸಂಜೆಯಲ್ಲಿ ಕೇಳ್ಕೊಳ್ಳುವಂಥದ್ದು ಇಷ್ಟೇ, ಜಾಸ್ತಿ ಕ್ಷೇತ್ರಕ್ಕೆ ಬರ್ತಾ ಹೋಗ್ತಾ ಇರಬೇಕು, ಜನರ ಮಧ್ಯದಲ್ಲಿ ಇರ್ಬೇಕಾಗ್ತದೆ. ಬರುವಂತ ದಿನಗಳಲ್ಲಿ ನಿಮ್ಮ ತಂದೆಯವರು ಹಾಕೊಟ್ಟಂತ ದಾರಿಯಲ್ಲಿ ಈ ಕ್ಷೇತ್ರವನ್ನ ಮುನ್ನಡೆಸುವಂತ ಎಲ್ಲ ಅರ್ಹತೆಗಳು ಕೂಡ ದೇವರವರಿಗೆ ಕೊಟ್ಟಿದ್ದಾನೆ. ಇವತ್ತು ನಾವು ಅದನ್ನ ಪುಷ್ಟಿಯಾಗಿ ಬೆಳೆಸುವಂತ ಪ್ರಯತ್ನಗಳಾಗ್ಬೇಕು, ನಮ್ಮ ಅಭಿವೃದ್ಧಿಗಳಾಗ್ಬೇಕು. ನಾವು ಯಾರಿಗೆ ಕಾಯುವಂತ ಗುಣ ಇರುತ್ತೆ ಅವನ್ನ ನಾವು ನಾಯಕರನ್ನಾಗಿ ಸ್ವೀಕಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ. ಇದೇನ್ರಮ್ಮ ಎಲ್ಲ ನಿಮ್ಮ ಹತ್ರನೇ ಐತೆ, ನಮ್ ದುಡ್ಡು ನಮ್ಮ ಹತ್ರ ಯಾವೂ ಇಲ್ಲ. ನಾನು ಹಿರಿಯೂರಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ, ಎಲ್ಲ ಊರ್ನವ್ರು ಬಂದಿದ್ರು, ಮುಜರಾಯಿ ಇಲಾಖೆ ಒಂದಿಷ್ಟು ದುಡ್ಡು ಹಾಕ್ಸ್ಕೊಡಿ ಅಂತ. ಎಲ್ಲರು ಬಂದ್ರು, ನಿಮ್ಮೂರ್ಗ್ ಒಂದಿನ ಬರ್ತೀನಿ ಅಂತೇಳಿ ಆ ಊರಿಗೆ ಹೋದೆ, ಎಲ್ಲ ಮನೆಗಳ ಕೌಂಟ್ ಮಾಡಿದೆ. ನೀವೇನು 2-2 ಸಾವಿರ ತಗಂತ ಇದ್ರೆ ತಿಂಗಳ ನನ್ನ ಅಕೌಂಟಿಗೆ ಕೊಡಿ ಅಂತೇಳಿ ಅವ್ರು ಒಂದು ಪ್ಲಾನ್ ಮಾಡಿಕೊಟ್ಟೆ. ನೀವು ನಂಬೋದಿಲ್ಲ, ಎಲ್ಲ ಸರ್ಕಾರದಲ್ಲಿ ಏನು 2-2 ಸಾವಿರ ತಗೊಳ್ತಿದ್ರು 13 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಿಂದ ಒಂದು ದೇವಸ್ಥಾನ ಇದು ಕಟ್ಟಿದ್ದಾರೆ. ಈ ತಿಂಗಳೇ 26-27 ತಾರೀಕು ಅದು ಉದ್ಘಾಟನೆ ಆಗುವಂತ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಇದೆ, ನಿಮ್ಗೆ ಶಕ್ತಿ ಇದೆ. ಯಾಕೆ ಸರ್ಕಾರ ಎಲ್ಲ ಯೋಜನೆಗಳನ್ನ ನಿಮ್ಗೆ ಕೊಟ್ಟಿದೆ ಅಂತ ಹೇಳಿದ್ರೆ ನೀವೆಲ್ಲೂ ಪೋಲ್ ಮಾಡಲ್ಲ ಅಂತ, ಯಾವ್ದು ಪೆಟ್ಟಿಗೆ ಅಂಗಡಿಲಿ ಕೂತ್ಕೊಳ್ಳಲ್ಲ, ಮತ್ ಸಂಜೆ ಆದ್ರೆ ಎಲ್ಲ ಜ್ಯೂಸ್ ಅಂಗಡಿಗೆ ಹೋಗಲ್ಲ ಅಂತ ನಿಮ್ಮೇಲೆ ನಂಬಿಕೆ ಇಟ್ಟಿರ. ಅದಕ್ಕೆ ಹೇಳ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದೆ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ಎತ್ರ ನಾರೀಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ಎಲ್ಲಿ ಒಂದು ಹೆಣ್ಣಿಗೆ ಗೌರವದಿಂದ ಕಾಣ್ತೇವೆ, ಪೂಜ್ಯ ಭಾವನೆಯಿಂದ ಕಾಣ್ತೇವೆ, ಅಲ್ಲಿ ದೇವತೆಗಳು ಕೂಡ ಸಂತೋಷವನ್ನ ಪಡ್ತಾರೆ ಅಂತೇಳಿ. ಏನಾದ್ರೂ ದೇವರು ನಿಮ್ಗೆ ಒಂದಷ್ಟು ಹಣವನ್ನ ಕೊಟ್ಟಾಗ, ಅಧಿಕಾರವನ್ನ ಕೊಟ್ಟಾಗ ಇಂಥ ದೇವಸ್ಥಾನಗಳ ಅಭಿವೃದ್ಧಿ ಆಗ್ಬೇಕು. ನಾನು ಬಂದು ನೋಡ್ದೆ, ಜನ ಬಹಳ ಇದ್ದೀರಾ, ದೇವಸ್ಥಾನ ಚಿಕ್ಕದಿದೆ. ಬರುವಂತ ದಿನಗಳಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ ನಿಮ್ಮ ಜೊತೆ ನಾನು ಇರ್ತೇನೆ. ಆದಷ್ಟು ಬೇಗ ಒಂದು ದೇವಸ್ಥಾನವನ್ನ ಸಂಪೂರ್ಣ ಕಲ್ಲಿನ ದೇವಸ್ಥಾನ ಕಟ್ಟುವಂತ ಶಕ್ತಿಯನ್ನ ದೇವ್ರು ನಿಮ್ಗೆ ಕೊಡ್ಲಿ. ನಿಮ್ಗೆ ಯಾಕೆಂದ್ರೆ ಆ ದೇವಸ್ಥಾನಕ್ಕೆ ನಮ್ಗೆ ಬಂದಾಗ ಪಿಚ್ ಅನ್ನಿಸ್ತದೆ, ನಾವೆಲ್ಲ ಡೂಪ್ಲೆಕ್ಸ್ ಮನೇಲಿ ಇದ್ದೀವಿ, ಹೌದಾ? ಇವತ್ತು ಯಾರ ಮನೇಲಿ ಮೊಬೈಲ್ ಇಲ್ಲ? ಎಲ್ಲರ ಮನೇಲೂ ಮೊಬೈಲ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು 2 ಎಕರೆ ಅಷ್ಟು ಟಿವಿ ಇಟ್ಕೊಂಡಿರ್ತೀವಿ ನಾವು. ಬೆಳಗ್ಗೆ ಎದ್ರೆ ಏನ್ ನಮ್ ಕೆಲ್ಸ? ಮಕ್ಕಳ ಆಚೆ ಕಳ್ಸೋದು, ಯಜಮಾನ್ರ ಆಚೆ ಕೊಡ್ಸಿ ಧಾರಾವಾಹಿ ಹಾಕೊಂಡ್ಬಿಟ್ರೆ ಜೀವನನ ಹೆಬ್ಬಾವನ ಮನೆ ಒಳಗ್ ಬಂದ್ರು ಗೊತ್ತಾಗಲ್ಲ ನಮ್ಗೆ. ಅವೆಲ್ಲ ಹೇಳ್ಕೊಡ್ತಾವ, ಮನೆ 1 3 ಬಾಗಿಲು 6 ಬಾಗಿಲು, ಅತ್ತೆನ್ ಮನೆ ಬಿಟ್ಟು ಹೆಂಗ್ ಓಡಿಸ್ಬೇಕು, ಸೊಸೆನ್ ಮನೆ ಬಿಟ್ಟು, ಅದೇ ತಾನೇ ಹೇಳ್ಕೊಡ್ತವೆ, ಧರ್ಮದ ದೃಷ್ಟಿ ಹೇಳ್ಕೊಡ್ತಾವ. ಇವತ್ತು ನಾನು ಹಳ್ಳಿಲಿ ಇದ್ದೀನಿ, ಒಂದು ರಾತ್ರಿ 12 ಗಂಟೆ 1 ಗಂಟೆ ಮಧ್ಯರಾತ್ರಿ ನಾನು ಓಡಾಡ್ತಾ ಇರ್ತೀನಿ, ಅದು ಟಿವಿ ಅದ್ರ ಪಾಡದ್ ಓಡ್ತಿರ್ತದೆ.
ಆ ಮಕ್ಳೆಲ್ಲನ ಹೋಗ್ಲಿ, ಮನೆಯವರೆಲ್ಲನ ಹೋಗ್ಲಿ, ನಮ್ಗೆ ಅದ್ರ ಬಗ್ಗೆ ಜ್ಞಾನನೇ ಇರಲ್ಲ. ಟಿವಿ ನೋಡಿ, ಬೇಡ ಅಂತ ಹೇಳಲ್ಲ, ಧಾರಾವಾಹಿಗಳನ್ನು ನೋಡಿ ಸಮಯಕ್ಕೆ ಎಷ್ಟು ಬೇಕಷ್ಟು. ಉಪ್ಪಿನಕಾಯಿ ಎಷ್ಟು ತಿಂತೀವಿ ನಾವು? ಒಂಚೂರು ತಿಂತೀವಿ. ಟಿವಿಯನ್ನ ನೋಡಿ, ಫೋನ್ ಬಳಕೆ ಮಾಡಿ, ಸಾಧ್ಯವಾದಷ್ಟು ಕಡಿಮೆ ಇರಬೇಕು. ಜೀವನದಲ್ಲಿ ಭಗವಂತ ಕೊಟ್ಟಿರುವಂತದ್ದು ಅಲ್ಪಾಯುಷ. ನಾವ್ಯಾರು 100 ವರ್ಷ ಇರೋದಿಲ್ಲ. ಬೆಳಗ್ಗೆ ಇದೀವಿ ನಾವು, ನಾನು ಇರ್ತೀನೋ ನೀವ್ ಇರ್ತೀರೋ ಗೊತ್ತಿಲ್ಲ. ಇರೋದ್ರೊಳಗಡೆ ಒಂದಿಷ್ಟು ಜನ ಮೆಚ್ಚುವಂತ, ಮನ ಮೆಚ್ಚುವಂತ ಕೆಲಸವನ್ನ ಮಾಡಿ ಅಂತ ಸಂದರ್ಭದಲ್ಲಿ ಹೇಳಿ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ದೇವಸ್ಥಾನ ಪ್ರಾರಂಭದಿಂದ ಮುಗಿಯೋವರೆಗೂ ನಿಮ್ಮ ಜೊತೆಲಿ ಇರ್ತೀನಿ. ನಿಮ್ಮನ್ನ ಆಳ್ಬಾವಿಗೆ ನಾನೇನ್ ತಳ್ಳೋದಿಲ್ಲ. ನಿಮ್ಗೆ ಜವಾಬ್ದಾರಿ ಬೇಕು. ಈಗ ಸುಮಾರೊಂದು 27 ದೇವಸ್ಥಾನಗಳಿಗಾಗಲೇ ಕಟ್ಸ್ಕೊಟ್ಟಿದ್ದೇನೆ. ಅದಕ್ಕಿಂತ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಬೇರೆ ಬೇರೆ ಕುಲದವು, ಬೆಡಗಿನವು ದೇವಸ್ಥಾನಗಳು ನಡೀತಾ ಇದಾವೆ. ಅನೇಕ ಶಾಲೆಗಳು, ದೇವಸ್ಥಾನಗಳು. ನಾವೆಲ್ಲ ಹೇಗ್ ಬದುಕ್ಬೇಕು ಅಂದ್ರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತ. ನಮ್ದಲ್ಲಪ್ಪ, ದೇವರೇ ನೀನ್ ಕೊಟ್ಟಿದ್ದೆ, ನೀನೇ ತಗೋ ಅನ್ನುವಂತ ಭಾವನೆ ಇಟ್ಕೊಳ್ಬೇಕು. ಇವತ್ತು ಕೊರೋನಾ ಅಂತ ಬಂತು, ದೊಡ್ಡ ದೊಡ್ಡ ಕಾಯಿಲೆ ಒಳಗೆ ನಮ್ಮನ್ನೆಲ್ಲ ದೇವ್ರು ಬಿಟ್ಟು ಹೋಗವನಂದ್ರೆ ಒಂದ್ ಭರವಸೆ ಇಟ್ಕೊಂಡವನೆ. ಇವರಿಂದ ಏನೋ ಒಂದಿಷ್ಟು ನಿರೀಕ್ಷೆ ಮಾಡ್ಬೋದಪ್ಪ ಅಂತ. ದೇವ್ರು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ, ಸಂಸ್ಕಾರಯುತವಾದಂತ ಶಿಕ್ಷಣವನ್ನು ಕೊಡಿ. ನಿಮ್ಗೆ ಗೊತ್ತಿರೋಂಥವ್ರು ಯಾರಾದ್ರೂ ಬಡ ಮಕ್ಕಳು, ಅನಾಥ ಮಕ್ಕಳು ಓದಿಸೋ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಇದ್ರು ಪರವಾಗಿಲ್ಲ, ತಂದು ನಮ್ಮ ಮಠಕ್ ಬಿಡಿ. 1ನೇ ಕ್ಲಾಸಿಂದ ಅವ್ನು ಇಂಜಿನಿಯರಿಂಗ್ ಮಾಡ್ಲಿ, ಮೆಡಿಕಲ್ ಮಾಡ್ಲಿ, 1 ರೂಪಾಯಿ ಡೊನೇಷನ್ ಇಲ್ದಂಗೆ ಆ ಮಗುವಿನ ವಿದ್ಯಾಭ್ಯಾಸವನ್ನ ಕೊಡಿಸುವಂತ ಕೆಲಸವನ್ನ ಶ್ರೀಮಠ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ. ಅನ್ನ, ನೀರು, ಶಿಕ್ಷಣದಲ್ಲಿ ಯಾವತ್ತೂ ಕೂಡ ಜಾತಿವಾದಿಗಳಲ್ಲ. ಇವತ್ತು ಜಾತ್ಯತೀತವನ್ನ ಬದುಕುವಂತ ನಿಲುವನ್ನ ಕಟ್ಕೊಳ್ಬೇಕಾಗ್ತದೆ. ಯಾರಾದ್ರೂ ನಿಮಗೆ ಗೊತ್ತಿರೋಂಥವ್ರು ಅನಾಥ ಮಕ್ಕಳು, ಬಡ ಮಕ್ಕಳು, ಇವತ್ತು ಬೆಂಗಳೂರು, ತುಮಕೂರು, ಮೈಸೂರು ಎಲ್ಲನ್ನ ಹೆಣ್ಮಕ್ಳು ಇರ್ಬೋದು, ಗಂಡ್ ಮಕ್ಳು ಇರ್ಬೋದು, ಅಂತ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಗಳು ಬೇಕು ಅಂತ ಹೇಳಿದ್ರೆ ನನ್ನನ್ನ ಸಂಪರ್ಕ ಮಾಡಿ. ಇವತ್ತು ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ಏನನ್ನು ಕೂಡ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಶಿಕ್ಷಣ ಜ್ಞಾನ ಸಾಧಕರ ಸೊತ್ತೆ ಹೊರತು ಸೋಮಾರಿಗಳ ಸೊತ್ತಾಗಬಾರ್ದು. ನಿಮ್ಮ ಮಕ್ಕಳು ಎಲ್ಲೋ ಒಂದ್ ಕಡೆ ದಾರಿ ತಪ್ಪಬಾರ್ದು. ನಾಳೆ ವಯಸ್ಸಾದ ಕಾಲಕ್ಕೆ ನಮ್ಗೆ 2 ತುತ್ತು ಅನ್ನ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡ್ಬೇಕು. ಗುರುಗಳ ಬಗ್ಗೆ, ಹಿರಿಯರ ಬಗ್ಗೆ, ಸಮಾಜದ ಅನೇಕ ಮೌಲ್ಯಗಳನ್ನು ತಿಳಿಸುವಂತ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಸಾಕ್ಷೀಕರಿಸ್ತೀರ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ